11 ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ. ಹೌದು So, ಮೇಡಮ್. ಈ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ವಿನ್ ಆಗ್ಬೋದು ಅಂತ ಅನ್ಸುತ್ತೆ ನಿಮಗೆ? ಭವ್ಯ. ಭವ್ಯ ಫೇವರೇಟಾ? ಓಕೆ, ಬಟ್ ಭವ್ಯ ತುಂಬಾ ಮೋಸ ಮಾಡಿದ್ವಲ್ವಾ? ಹೌದು, ಬಟ್ ಆದ್ರೆ ನೋಡಕ್ ಪ್ರಿಟಿ ಆಗಿದಾರಲ್ಲ ಅದಕ್ಕೆ ನೋಡೋ ಪ್ರಿಟಿ ಆಗಿದೆ ಅಂತ ಅವ್ರು ವಿನ್ ಆಗ್ಬೋದು. ಅವ್ರು ಆಗ್ತಾರೆ. ಓಕೆ, ಬಟ್ ಆದ್ರೂ ಹಾರ್ಡ್ ವರ್ಕ್ ಮಾಡ್ತಾರಲ್ಲ, ಗೇಮ್ಸ್ ಎಲ್ಲ ಚೆನ್ನಾಗ್ ಆಡ್ತಾರೆ ಅಣ್ಣ, ಓಕೆ. ಆಡ್ತಾರೆ. ಇನ್ನು ಸುದೀಪ್ ಅವರು ಕೊನೆ ಇದು ಏನು ಬಿಗ್ ಬಾಸ್ ಸೀಸನ್ 11 ಲಾಸ್ಟ್ ವಿನ್ ಮೇಲೆ ಬಿಗ್ ಬಾಸ್ ನಾನು ಹೋಸ್ಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಏನು? ಅದಂತೂ ಅದು ಸ್ವಲ್ಪ ಬೇಜಾರಿದೆ. ಬಟ್ ಆದ್ರೆ ಅದೇನೆ ಈ ಪಿಕ್ಚರ್ ಗಳಲ್ಲೆಲ್ಲ ಏನ್ ಇದಾಗ್ತಾ ಇದೆ ಅದೇ ಅವ್ರ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇರೋದು. ಆದ್ರಿಂದ ಅವರು ಒಂದ್ ಸ್ವಲ್ಪ ಆ ತರ ಡಿಪ್ರೆಷನ್ ಆಗಿದೆ. ಬಿಗ್ ಬಾಸ್ ನೋಡ್ತೀರಾ? ಇಲ್ಲ, ನೋಡೋದಿಲ್ಲ. ಓಕೆ. ಅಷ್ಟು ತೂಕ ಇರುವಂತ ವ್ಯಕ್ತಿ ಬೇರೆ ಯಾರಿದ್ದಾರೆ? ಬೇರೆ ಯಾರು ಸೂಟೇಬಲ್ ಆಗ್ಬೋದು ಅಂತ ಅನ್ಸುತ್ತೆ? ಅವ್ರು ಬಿಟ್ರೆ ಅದಕ್ಕೆ ಯಾವತ್ತಿದ್ರು ಬಾದ್ಶಾನೇ ಮೇಡಮ್. ಆ ರೀಪ್ಲೇಸ್ ಮಾಡಕ್ ಆಗಲ್ಲ ಅವ್ರದ್ದು. ಬಟ್ ಈಗ ಅವರೇ ಇರ್ಬೇಕು. ಹೇಗಾದ್ರೂ ಸಂಭವ್ ಶೋ ನಡಿಬೇಕು ಅಂದ್ರೆ ಯಾರನ್ನ ಕರ್ಸ್ಕೊಂಡ್ರೆ ಬೆಟರ್ ಅಂತ? ಬೆಟರ್ ಅವ್ರು ಬಿಟ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಅಣ್ಣ? ಈಗ ರಮೇಶ್ ಅರವಿಂದ್ ಅವರು, ರಿಷಬ್ ಶೆಟ್ಟಿ, ಗಣೇಶ್, ಈ ಮೂರು ಜನ ಅವ್ರದೇ ಫ್ರೇಮ್ ಇದೆ ಮೇಡಮ್. ಅದು ಹಂಗೆ ಜಡ್ಜ್ ಮಾಡಕ್ ತುಂಬಾ ಕಷ್ಟ ಇದೆ. ಏನ್ ಹೇಳಿ. ಇನ್ನು ಕನ್ನಡದ ಕೋಟೆಗೆ ಸುದೀಪ್ ಅವರು ಹೋಗ್ತಾರೆ, ಆ ಶೋನ ಹೋಸ್ಟ್ ಮಾಡ್ತಾರೆ ಅಂತ ಟಾಕ್ಸ್. ಸೊ ಅದನ್ನ he can handle. He is the best. can handle and we can see. ಮೂವೀಸ್ ಮಾಡಿದ್ರೆ ಬೆಟರ್, ಈ ತರ ರಿಯಾಲಿಟಿ ಶೋಸ್ ಮಾಡ್ತಾರೆ. ಎರಡು ಮಾಡ್ಬೇಕು. ಬಟ್ ಆದ್ರೆ ಅಣ್ಣ ಒಂದ್ ಸ್ಟೇಟ್ಮೆಂಟ್ ಕೊಟ್ಟವ್ರು ಆಲ್ರೆಡಿ, ಅದರಿಂದ ತುಂಬಾ ಬೇಜಾರಿದೆ. ಮುಂದಿನ ಇದ್ರಲ್ಲಿ ಅವ್ರು ಹೇಳೋದು ಒಂದ್ ಖಂಡಿತ ನಿಜಾನೇ. ಅವರು ಹೀರೋ ಪಾಟ್ ಬಿಟ್ಟು ಬೇರೆದಕ್ಕೆ ಕೆಳಗಡೆ ಬರಕ್ ಆಗಲ್ಲ. ಆದ್ರೂನು ಮಿಸ್ ಮಾಡ್ಕೊಂತೀವಿ ಅವ್ರನ್ನ. ಹಂಗ್ ಮಾಡಬಾರ್ದು ಅಂತ ನಾವು ವಿನಂತಿ ನಮ್ಮ ಕಡೆಯಿಂದ, ಫ್ಯಾನ್ಸ್ ಕಡೆಯಿಂದ. ಸೊ ಈಗ ಕನ್ನಡ ಕೋಟ್ಯಾಧಿಪತಿನ ಅಪ್ಪು ಅವರು ಒಂದು ಸಕ್ಸಸ್ಫುಲ್ ಶೋನ ಮಾಡಿದ್ರು. ಸೊ ಇವಾಗ ಸುದೀಪ್ ಅವರು ಹೋಸ್ಟ್ ಮಾಡಿದ್ರೆ ಅಷ್ಟೇ ಸಕ್ಸಸ್ ಆಗುತ್ತಾ ಹೆಂಗೆ? 200% ಆಗುತ್ತೆ. 200% ಆಗುತ್ತೆ. ಅವ್ರೆಲ್ಲಾರನು ಈಕ್ವಾಲಿಟಿ ನೋಡ್ತಾರೆ. 200% ಆಗುತ್ತೆ. ಕೆಲವೊಂದಷ್ಟು ಜನ ಅಂದ್ರೆ ಬಿಗ್ ಬಾಸ್ ವೀಕ್ಷಕರಲ್ಲಿ ಈ ಸಾರಿ ಸುದೀಪ್ ಅವರು ಜಾಸ್ತಿ ಕ್ಲಾಸ್ ತಗೊಂಡಿಲ್ಲ ಅನ್ನುವಂತ ಒಂದು ಟಾಕ್ ಇದೆ. ಸಾಧ್ಯನೇ ಇಲ್ಲ, ತಗೊಂಡಿದ್ದಾರೆ. ಎಲ್ರಿಗೂ ತಗೊಂಡಿದ್ದಾರೆ. ಎಲ್ಲಾನು ಸಮ ಮಾಡಿದ್ದಾರೆ. ಎಲ್ಲಾರ್ಗು ತಗೊಂಡಿದ್ದಾರೆ. ಯಾರು ಇಲ್ಲ ಇಲ್ಲಿ, ಬಟ್ ಅವರು ಯಾರಿಗೂ ಫೇವರ್ ಮಾಡಿಲ್ಲ. ಇಲ್ಲ ಆತರ ಏನಿಲ್ಲ. ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು. ಪ್ರತಿ ಇದು ವೀಕೆಂಡ್ ಅಲ್ಲೂ ಮಂಜು ಜಾಸ್ತಿ ಹೇಳ್ತಾ ಇದ್ರು, ಇದು ಬೂಸ್ಟ್ ಆಗ್ಬೇಕು, ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೇಕು, ಎದ್ದೇಳ್ಬೇಕು ಅಂತೆಲ್ಲ ಎಲ್ರಿಗೂ ಹೇಳ್ತಿದ್ರು. ಎವ್ರಿ ಕಂಟೆಂಟ್ಸ್ ಅವರು ರಾಜನ್ ಪಾಟ್ ಆಗಾದ್ಮೇಲೆ ಅವ್ರನ್ನ ಕಾಲ್ ಎಳಿತಾನೆ ಬಂದ್ರು ಹೊರತು ಅವ್ರನ್ನ ಪ್ರೋಪ್ ಯಾರು ಮಾಡಿಲ್ಲ ಅಲ್ಲ ಮೇಡಮ್. ಆಗುತ್ತೆ, ಮುಂದೆ ನೋಡೋಣ. ಇನ್ನೊಂದ್ ಸ್ವಲ್ಪ ದಿವಸಗಳಿದೆಯಲ್ಲ, ಅದ್ರಲ್ಲಿ ಗೊತ್ತಾಗುತ್ತೆ ರಿಸಲ್ಟ್. 200% ಪಕ್ಕ ಬರುತ್ತೆ ಅಂತ ನಾವ್ ಅನ್ಕೋತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.